ಗೈಸ್, ಮಕ್ಕಳು ಸ್ನ್ಯಾಕ್ಸ್ಗೆ ಈ ತರ ಕಾರ್ನ್ ಕಟ್ಲೆಟ್ ಏನಾದ್ರು ಮಾಡ್ಕೊಟ್ಟಿದ್ದೀರಾ ಅಂದ್ರೆ ಸಖತ್ ಇಷ್ಟಪಟ್ಟು ತಿಂತಾರೆ. ಹಾಗೆ ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ ಕೂಡ ತುಂಬಾ ಚೆನ್ನಾಗಿ ಆಗುತ್ತೆ. ಸೊ ಯಾವ ತರ ಮಾಡಬೇಕು, ಇದ್ರ ಬೆನಿಫಿಟ್ಸ್ ಎಲ್ಲ ತಿಳಿಸ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಹೊಸದಾಗಿ ನೋಡ್ತಿದ್ರೆ ಬೇಗ ಹೋಗಿ ಫಾಲೋ ಮಾಡ್ಕೊಳ್ಳಿ. ಹಾಗೆ ಮಕ್ಕಳಿರೋಂಥವ್ರಿಗೆ ವಿಡಿಯೋನ ಶೇರ್ ಮಾಡಿ. ಹಾಗೆ ನನ್ನ ಅಕೌಂಟ್ ಅಲ್ಲಿ ಮಕ್ಳಿಗೆ ಬೇಕಾಗಿರೋ ಎಲ್ಲಾ ತರ ವಿಡಿಯೋಸ್ ಇದೆ, ಹೋಗಿ ಒಂದ್ಸಲ ಚೆಕ್ ಮಾಡಿ. ಈಗ ಒಂದು ಅರ್ಧ ಜೋಳ ಮತ್ತೆ ಒಂದು ಆಲೂಗಡ್ಡೆನ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಕುಕ್ಕರ್ ಅಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡು ಜೋಳನ ಬಿಡಿಸ್ಬಿಟ್ಟು ಮಿಕ್ಸಿಗೆ ಹಾಕಿ ಈ ತರ ಪ್ಯೂರಿ ತರ ಮಾಡ್ಕೋಬೇಕು. ಇನ್ನು ಆಲೂಗಡ್ಡೆನ ಮ್ಯಾಶ್ ಮಾಡಿ ಅದ್ರ ಜೊತೆಗೆ ಸೇರಿಸ್ಕೋಬೇಕು. ಅದ್ರ ಜೊತೆಗೇನೆ ಸ್ವಲ್ಪ ಅರ್ಧ ಕ್ಯಾರೆಟ್ ನ ತುರಿದ್ಬಿಟ್ಟು ಹಾಕ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಹಸಿಟ್ಟನ್ನ ಸೇರಿಸ್ಕೋತಾ ಇದ್ದೀನಿ. ಹಾಗೆ ಟೇಸ್ಟ್ಗೆ ಖಾರದ ಪುಡಿ ಹಾಕ್ತಾ ಇದ್ದೀನಿ, ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೋಬಹುದು. ಸ್ವಲ್ಪ ಉಪ್ಪು ಮತ್ತೆ ಸ್ವಲ್ಪ ಗರಂ ಮಸಾಲ ಹಾಕ್ಬಿಟ್ಟು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಿಮ್ಗೆ ಕಟ್ಲೆಟ್ ಸ್ವಲ್ಪ ಗಟ್ಟಿಯಾಗಿ ಬರಬೇಕು ಅಂದ್ರೆ ನೀವು ಆಲೂಗಡ್ಡೆನ ಸ್ವಲ್ಪ ಜಾಸ್ತಿ ಹಾಕೋಬೇಕು. ಈ ತರನು ಸಖತ್ತಾಗಿತ್ತು. ಒಂದ್ ತವನ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ತುಪ್ಪನ ಹಾಕ್ಬಿಟ್ಟು ಈ ತರ ಎಲ್ಲಾ ಕಟ್ಲೆಟ್ನು ಇಟ್ಬಿಟ್ಟು 2 ಸೈಡು ಚೆನ್ನಾಗಿ ಬೇಯಿಸ್ಕೋಬೇಕು. ಹಸಿ ಜೋಳದಲ್ಲಿ ಮಕ್ಕಳಿಗೆ ಫೈಬರ್ ಕೂಡ ಜಾಸ್ತಿ ಸಿಗುತ್ತೆ, ಗಟ್ ಹೆಲ್ತ್ಗೂ ತುಂಬಾ ಒಳ್ಳೇದು, ಮತ್ತೆ ಬ್ರೈನ್ ಡೆವಲಪ್ಮೆಂಟ್ಗೂ ಒಳ್ಳೆ. ಈ ಕಟ್ಲೆಟ್ ನ ನಾವು 8 ಮಂತ್ಸ್ ಇಂದ ಮಕ್ಕಳಿಗೆ ಕೊಡಬಹುದು. 5 ಡೇಸ್ ಆಫ್ ಕಟ್ಲೆಟ್ ಸೀರೀಸ್ ಅಲ್ಲಿ 5th ಡೇ ಯಾವ ತರ ಕಟ್ಲೆಟ್ ಇರುತ್ತೆ ಅಂತ ನೋಡ್ಬೇಕು ಅಂದ್ರೆ ವೇಟ್ ಮಾಡಿ. ಹಾಗೆ ನನ್ನ ಪೇಜ್ ನ ಫಾಲೋ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಬಾಯ್.